ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಮೂವತ್ತನೇ ತಾರೀಕು ಬಜೆಟ್ ಅಧಿವೇಶನ ಮುಗಿತಾ ಇದೆ. ಈಗ ಮುಗಿದ ತಕ್ಷಣವೇ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಏಪ್ರಿಲ್ 30ರೊಳಗಡೆ ಬಹುತೇಕ ಕಾರ್ಯಾದೇಶಗಳನ್ನು ನಾನು ಕೊಡಲಿದ್ದೇನೆ. ಅದರ ಜೊತೆಗೆ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗಬೇಕು, ಹಣಕಾಸಿನ ನಿರ್ವಹಣೆಯೂ ಕೂಡ ಸರಿಯಾಗಿ ಆಗಬೇಕು ಅನ್ನೋ ಕಾರಣದಿಂದ ಚೀಫ್ ಸೆಕ್ರೆಟರಿ ನೇತೃತ್ವದ ಸಮಿತಿ ಮಾಡ್ತೀನಿ. ನಿನ್ನೆ ಏನು ಹೇಳಿದ್ದೇನೆ, ಅದಕ್ಕೆ ನಾಳೆ ಸೋಮವಾರ ದಿವಸ ಒಂದು ಆದೇಶವನ್ನು ಕೂಡ ನಾನು ಮಾಡ್ತೀನಿ. ಇದರ ಜೊತೆಗೆ ನನ್ನ ಮುಖ್ಯವಾಗಿರುವಂಥ ಕೆಲಸಗಳು, ಒಂದು ಅಂತಾರಾಜ್ಯ ಜಲ ವಿವಾದಗಳನ್ನು ಶೀಘ್ರದಲ್ಲಿ ಬಗೆಹರಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಕಾನೂನಾತ್ಮಕವಾಗಿರುವಂಥ ವಿಚಾರಗಳನ್ನು ನಮ್ಮ ಜಲ ವಿವಾದದ ನೇತೃತ್ವ ವಹಿಸಿರುವಂಥ ನ್ಯಾಯವಾದಿಗಳ ಜೊತೆಗೆ ಮಾಡಿ ಕೆಲವು ನ್ಯಾಯಾಲಯಗಳಿಂದ ನಮಗೆ ಕೂಡಲೇ ಈ ಜಲ ವಿವಾದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕಾಗಿದೆ. ಉದಾಹರಣೆಗೆ ಕೃಷ್ಣಾ ನ್ಯಾಯಾಧೀಕರಣದ ನೋಟಿಫಿಕೇಷನ್, ಮತ್ತು ಎರಡನೇದಾಗಿ ಕೇಂದ್ರದಿಂದನೂ ಕೂಡ ಹಲವಾರು ಅನುಮತಿಗಳನ್ನು, ಎನ್ವೈರ್ಮೆಂಟಲ್ಲು ಎಲ್ಲ ಅನುಮತಿಗಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಇಲಾಖೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಮೊದಲನೇ ವಾರದಲ್ಲಿ ನಾನು ಕೇಂದ್ರ ಸಚಿವರನ್ನು ಭೇಟಿಯಾಗಿ, ಜಲಶಕ್ತಿ ಸಚಿವರನ್ನು ಭೇಟಿಯಾಗಿ ಆ ಕೆಲಸವನ್ನು ನಾನು ಮುಂದುವರಿಸಿದೆ. ಇದಲ್ಲದೆ ಕೈಗಾರಿಕೆಗೆ ಎರಡನೇದು ಏನು ನಾವು ಈಗಾಗಲೇ ಬಜೆಟಲ್ಲಿ ಹೇಳಿದ್ದೇವೆ, ಅವುಗಳಿಗೆ ಕಾರ್ಯಗತ ಮಾಡೋದಕ್ಕೆ ಜಮೀನಿನ ಐಡೆಂಟಿಫಿಕೇಷನ್ನು, ಡೆವಲಪ್ಮೆಂಟು ಮತ್ತು ಕೈಗಾರಿಕೆ ಆಕರ್ಷಣೆಯನ್ನು ಮಾಡುವಂಥ ಕೆಲಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಇವೆಲ್ಲ ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ, ಅವುಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೆ ಬಜೆಟಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ. ಅದಕ್ಕೆ ಒಂದು ರೂಪುರೇಷೆಗಳನ್ನು ಕೊಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಅಗ್ರಿಕಲ್ಚರ್ಗೆ ಸೆಕೆಂಡ್ರಿ ಡೈರೆಕ್ಟರೇಟ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದು ಕೂಡ ಈಗಾಗಲೇ ಆದೇಶ ಮಾಡಿದ್ದೇವೆ, ಸೆಕೆಂಡ್ರಿ ಡೈರೆಕ್ಟರೇಟ್ ಆದೇಶವನ್ನು ಮಾಡಿದ್ದೇವೆ. ಅದನ್ನು ಕಾರ್ಯ ಆರಂಭವನ್ನು ಕೂಡಲೇ ಮಾಡ್ತೀವಿ. ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಯದೇವ ಹೃದಯ ರೋಗದ ಸಂಸ್ಥೆಯನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಅದರ ಒಂದು ಗವರ್ನಿಂಗ್ ಕೌನ್ಸಿಲಲ್ಲಿ ಈಗಾಗಲೇ ನಿರ್ಣಯ ಆಗಿದೆ. ಅದರ ಅನ್ವಯ DC ಧಾರವಾಡಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಜಾಗವನ್ನು ಗುರುತು ಮಾಡಿಕೊಡಿ ಅಂತ. ಅದಾದ ತಕ್ಷಣವೇ ಆ ಒಂದು ಸಂಸ್ಥೆಗೆ ನಾವು ಕಾರ್ಯ ಆರಂಭ ಮಾಡೋದಕ್ಕೆ, ಕಟ್ಟಡಕ್ಕೆ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿ ಬೆಳಗಾವಿ ಕಿಡ್ವಾಯಿ ಅದನ್ನು ಕೂಡ ಜೊತೆಯಲ್ಲೇ ಪ್ರಾರಂಭವನ್ನು ಮಾಡ್ತೀವಿ. ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ಏನು ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕ ಅದರ ಒಂದು ಪ್ಲ್ಯಾನ್ ಅಪ್ರೂವಲ್ಲೇ ಭಾಳ ಡಿಲೇ ಆಗ್ತಾಯಿದೆ. ಈ ಬಾರಿ ಏಪ್ರಿಲ್ ತಿಂಗಳ ಒಳಗಡೆ ಆ 3,000 ಕೋಟಿಗೆ ಅನುಮೋದನೆಯನ್ನು ಪಡ್ಕೊಂಡು ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಈ ವರ್ಷ 1,400 ಕೋಟಿ ಏನಿತ್ತು, ಈಗಾಗಲೇ ಅದನ್ನು ಬಿಡುಗಡೆ ಕೂಡ ಮಾಡಿದ್ವಿ. ಮತ್ತು ಹಲವಾರು ರೈಲ್ವೆ ಪ್ರಾಜೆಕ್ಟ್ಸು, ಪೋರ್ಟ್ಸು, ಅದರ ಬಗ್ಗೆ ಲ್ಯಾಂಡ್ ಎಕ್ವಿಜಿಷನ್ನು ಎಲ್ಲ ಹಲವಾರು ಸಮಸ್ಯೆಗಳೇನಿದೆ ಭಾಳ ವರ್ಷದಿಂದ, ಅವುಗಳನ್ನು ಈಗಾಗಲೇ ನಾನು ತರಿಸಿ ಯಾವುದನ್ನು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಮಾಡಬೇಕು ಅನ್ನೋದನ್ನೆಲ್ಲ ತೀರ್ಮಾನ ಮಾಡಿದ್ದೇನೆ. ಆದಷ್ಟು ಬೇಗನೆ ಕೂಡ ಅದನ್ನು ಮಾಡ್ತೀನಿ. ಹೀಗೆ
ನಾನು ಒಟ್ಟಾರೆ ಹೇಳೋ ಉದ್ದೇಶ ಏನು ಅಂತಂದರೆ, ಈಗ ಅಭಿವೃದ್ಧಿ ಒಂದು ಕಾಲ ಬಂದಿದೆ. ಕೋವಿಡ್ 2 ವರ್ಷದಿಂದ ಆರ್ಥಿಕತೆ ನರಳ್ತಾ ಇತ್ತು, ಅದರಿಂದ ಹೊರಗಡೆ ಬಂದಿದ್ದೇವೆ. ಇನ್ನು ಅಭಿವೃದ್ಧಿಯ ಒಂದು ಕಾಲ ಬಂದಿದೆ. ಅತಿ ಹೆಚ್ಚಿನ ವೇಗದಲ್ಲಿ ಯೋಜನಾಬದ್ಧವಾದಂಥ ರಾಜ್ಯದ ಅಭಿವೃದ್ಧಿಗೆ ನಾವು ಅದಕ್ಕೆ ತಳಪಾಯವನ್ನು ಹಾಕಿ ಆದಷ್ಟು ಬೇಗನೆ ಆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತೀವಿ.